ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ. ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ಗೆ ರಿಲೇಟೆಡ್ ಆಗಿರುವಂತಹ ಕ್ವಿಜ್ ಅಂತಲೇ ಅಂದ್ಕೊಳ್ಳಿ, ರಸಪ್ರಶ್ನೆಗಳು. ಸೊ ನೆಕ್ಸ್ಟು TET ಹಾಗೆ GPSTR HSTRಗೆ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ. ಸೈನ್ಸ್ ಮತ್ತು ಮ್ಯಾಥ್ಸ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಾ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಈ ಒಂದು ವಿಡಿಯೋ. ಸೊ ಖಂಡಿತವಾಗ್ಲೂ ಕೂಡ ಎಲ್ಲೂ ಸ್ಕಿಪ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವ ದಿನ ಅಂತ ಕೇಳಿದ್ದಾರೆ. ಯಾವ ದಿನದಂದು ನಾವು ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅಂತ. ಸೊ ನೋಡಿ, ಇಲ್ಲಿ 4 ಆಯ್ಕೆಗಳಿದ್ದಾವೆ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ 4 ಮಾರ್ಚ್ 22, ಮಾರ್ಚ್ 22ನೇ ತಾರೀಕಿನಂದು ನಾವೇನು ಮಾಡ್ತೀವಿ, ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡೋ ಅಂಥದ್ದು. ಇನ್ನು ಎರಡನೇ ಪ್ರಶ್ನೆ ನೋಡಿ, ಮಾನವನು ಉಗಮವಾದ ಯುಗ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಮಾನವ ಯುಗ ಉಗಮವಾದಂತಹ ಒಂದು ಯುಗವನ್ನು ನಾವು ಏನಂತ ಹೇಳಿ ಕರಿತೀವಿ ಅಥವಾ ಯಾವ ಯುಗ ಅಂತ ಹೇಳಿ ಅದಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂತ. ಸೊ ನೋಡಿ, ಇಲ್ಲಿ 1, 2, 3, 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು ಹಾಗಾದ್ರೆ ಆಪ್ಷನ್ 4 ಸಿನೋಜೋಯಿಕ್ ಯುಗ ಅಂತ ಹೇಳಿ ಕರೆಯುವಂಥದ್ದು. ಮಾನವನ ಉಗಮದ ಯುಗವನ್ನ, ಮಾನವನು ಉಗಮವಾದಂತಹ ಒಂದು ಯುಗವನ್ನ ಸಿನೋಜೋಯಿಕ್ ಯುಗ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮೂರನೇ ಪ್ರಶ್ನೆ ನೋಡಿ, ಇಲ್ಲಿ ಒಂದು ರಾಜ್ಯದ ಏಳಿಗೆಯು ಗಣಿತಶಾಸ್ತ್ರದ ಪ್ರಗತಿ ಮತ್ತು ಅಭಿವೃದ್ಧಿಗೆ ತಳುಕು ಹಾಕಿಕೊಂಡಿದೆ. ನೆಪೋಲಿಯನ್ ಮೇಲಿನ ಹೇಳಿಕೆಯು ಗಣಿತದ ಈ ಮೌಲ್ಯಕ್ಕೆ ಸಂಬಂಧಿಸಿದೆ ಅಂತ. ಸೊ ಆ ಒಂದು ಸ್ಟೇಟ್ಮೆಂಟನ್ನು ನೆಪೋಲಿಯನ್ ಹೇಳಿರೋವಂಥದ್ದು. ಒಂದು ರಾಜ್ಯದ ಏಳಿಗೆ ಏನಿದೆ ಶಾಸ್ತ್ರದ ಒಂದು ಪ್ರಗತಿ ಮತ್ತು ಅಭಿವೃದ್ಧಿಗೆ ತಳುಕು ಹಾಕೊಂಡಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ನೆಪೋಲಿಯನ್ ಹೇಳಿದ್ದಾರೆ. ಅವರ ಒಂದು ಹೇಳಿಕೆ ಏನಿದೆ ಗಣಿತದ ಯಾವ ಮೌಲ್ಯಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳಿರೋ ಅಂಥದ್ದು. ನೋಡಿ, ಇಲ್ಲಿ ಎಷ್ಟನೇ ಪ್ರಶ್ನೆ ಇದು? ಮೂರನೇ ಪ್ರಶ್ನೆ ಅಲ್ವಾ. 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಈ ನೆಪೋಲಿಯನ್ನ ಈ ಹೇಳಿಕೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಆಪ್ಷನ್ 2 ಸಾಮಾಜಿಕ ಮೌಲ್ಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ವಸ್ತು ನಿಲ್ಲುವಂತೆ ಮಾಡುತ್ತದೆ ಅಂತ ಕೇಳಿದ್ದಾರೆ. ಯಾವ ಬಲ ವಸ್ತುವಿನ ಚಲಿಸ್ತಕ್ಕಂತಹ ಒಂದು ವಸ್ತು ಏನಿದೆ ಆ ವಸ್ತುವಿನ ವೇಗವನ್ನು ಕಡಿಮೆ ಮಾಡಿ ಆ ವಸ್ತು ನಿಲ್ಲೋ ಹಾಗೆ ಮಾಡುತ್ತೆ ಅಂತ ಕೇಳಿರೋ ಅಂಥದ್ದು. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಹಾಗಾದರೆ ಘರ್ಷಣಾ ಬಲ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಉದಾಹರಣೆಗಳ ಮುಖಾಂತರ ಇದೊಂದು ಫಾರ್ಮುಲಾ ಇದೆ, ಮ್ಯಾಥಮೆಟಿಕ್ಸ್ ಫಾರ್ಮುಲಾ. a+b² = a² + 2ab + b². ಈ ಒಂದು ಸಮೀಕರಣವನ್ನು ಸಾಮಾನ್ಯೀಕರಿಸುವಂತಹ ಒಂದು ವಿಧಾನವನ್ನು ನಾವು ಏನಂತ ಹೇಳಿ ಕರಿತೀವಿ, ಆ ಒಂದು ವಿಧಾನ ಯಾವುದು ಅನ್ನುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೆ ನೋಡಿ, 4 ಆಯ್ಕೆಗಳಿದಾವಲ್ಲ, ನಿಮ್ಮ ಪ್ರಕಾರ ಇದಕ್ಕೆ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ? ಆಪ್ಷನ್ 1, 2, 3, 4. ಎಸ್, ಆಪ್ಷನ್ 1 ಅನುಗಮನ ಪದ್ಧತಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸ್ನೇಹಿತರೆ, ನಾನಿಲ್ಲ ಆಪ್ಷನ್ಸ್ನ ಓದೋದಕ್ಕೆ ಹೋಗಲ್ಲ. ನಾವು ಪ್ರಶ್ನೆ ಓದಿ ಆದಮೇಲೆ ಆಪ್ಷನ್ಸ್ನ ತೋರಿಸ್ತೀನಲ್ವ, ನೀವು ಪಾಸ್ ಮಾಡಿ ನೀವು ಗೆಸ್ ಮಾಡಿ. ಸೊ ನಿಮ್ಮ ಒಂದು ಗೆಸ್ಸಿಂಗ್ ಕರೆಕ್ಟ್ ಆಗಿರುತ್ತೆ ಅನ್ನೋದು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಸೊ ಎಷ್ಟು ನೀವು ಕರೆಕ್ಟ್ ಆನ್ಸರ್ ಹೇಳ್ತೀರಾ, ಎಷ್ಟು ನೀವು ರಾಂಗ್ ಆನ್ಸರ್ ಹೇಳ್ತೀರಾ, ಇನ್ನು ನೀವು ಎಷ್ಟು ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ ಅನ್ನೋಂಥದ್ದು. ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ, ಯಾವಾಗ ಬೇಕಾದರೂ ನೋಟಿಫಿಕೇಶನ್ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಹಾಗೆ ಶಿಕ್ಷಕರ ನೇಮಕಾತಿ ಆಗೋದಕ್ಕಿಂತ ಮುಂಚೆ ಒಂದು TET ಪರೀಕ್ಷೆಯನ್ನು ಮಾಡ್ತಾರೆ. ಆ TET ಪರೀಕ್ಷೆ ನಿಮಗೆ ಇಂಪಾರ್ಟೆಂಟ್. ಬಿಕಾಸ್ HSTR GPSTR ಯಾವುದೇ ಒಂದು ಎಕ್ಸಾಮ್ನ ಮಾಡಿದ್ರು ಕೂಡ ಇವಾಗ TETನ ಕನ್ಸಿಡರ್ ಮಾಡ್ತಾರೆ ಅನ್ನುವಂತಹ ಒಂದು ವಿಷಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಹಾಗಾಗಿ ಯಾವುದನ್ನು ಕೂಡ ನೀವು ಇಗ್ನೋರ್ ಮಾಡೋಂಗಿಲ್ಲ. ಸೊ ನಾನು ಆಯ್ಕೆಗಳನ್ನ ಓದಲ್ಲ, ನೀವೇ ಪಾಸ್ ಮಾಡಿ ವಿಡಿಯೋನ ಉತ್ತರಗಳನ್ನ ನೀವೇ ಗೆಸ್ ಮಾಡಬೇಕಾಗುತ್ತೆ. ಓಕೆನಾ? ಓಕೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, 6ನೇ ಪ್ರಶ್ನೆ, ಕ್ವಾಶಿಯೋರ್ಕರ್ ಯಾವ ಆಹಾರದ ಮೂಲ ಘಟಕದ ಅಭಾವದಿಂದ ಉಂಟಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ 4 ಆಯ್ಕೆಗಳಿದ್ದಾವಲ್ಲ, ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ? 1, 2, 3, 4 ಪ್ರೋಟೀನ್ ಅಂತ ಹೇಳಿದ್ದಾರೆ, ಕಾರ್ಬೋಹೈಡ್ರೇಟ್ ಇದೆ, ಕೊಬ್ಬು ಇದೆ, ವಿಟಮಿನ್ ಇದೆ. ಸೊ ಆಪ್ಷನ್ 1 ಪ್ರೋಟೀನ್ನ ಒಂದು ಕೊರತೆಯಿಂದ ಏನಾಗುತ್ತೆ, ಕ್ವಾಶಿಯೋರ್ಕರ್ ಆಹಾರದ ಮೂಲ ಘಟಕದ ಅಭಾವದಿಂದ ಉಂಟಾಗೋದು, ಪ್ರೋಟೀನ್ನ ಒಂದು ಕೊರತೆಯಿಂದ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ICTಯ ವಿಸ್ತರಣಾ ರೂಪ ಡ್ಯಾಶ್ ಅಂತ ಕೇಳಿದ್ದಾರೆ. ICT ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟೇ ಇತ್ತಲ್ಲ ನಮಗೆ BEd ಅಲ್ಲಿ.
ಎಸ್, ಅದರ ಒಂದು ವಿಸ್ತರಣ ರೂಪ, ಅದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ICTಯ ಫುಲ್ ಫಾರ್ಮ್ 4 ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ಲ. ಸೊ ಈ 4 ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರು? ಆಪ್ಷನ್ 1, 2, 3, 4. ಎಸ್, ಆಪ್ಷನ್ 1 ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ICT ಅಂತ ಹೇಳಿದ್ರೆ. ಇನ್ನು ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ನ ವಿಧ. ಗೃಹ ಬಳಕೆ ಅಂದರೆ ನಾವು ಮನೆ ಕೆಲಸಗಳಿಗೆಲ್ಲ ಬಳಸ್ಕೋತೀವಲ್ಲ, ಕರೆಂಟ್, ವಿದ್ಯುತ್. ಸರಬರಾಜಾಗುವಂತಹ ವಿದ್ಯುತ್ನ ವಿಧ ಯಾವುದು ಅಂತ ಕೇಳಿದರೆ, ಯಾವ ಒಂದು ವಿಧದ ವಿದ್ಯುತ್ತನ್ನು ನಾವು ಗೃಹ ಬಳಕೆಗೆ ಬಳಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಆಪ್ಷನ್ 1, 2, 3, 4. ಈ 4 ಆಯ್ಕೆಗಳಲ್ಲಿ ಆಪ್ಷನ್ 3 ಪರ್ಯಾಯ ವಿದ್ಯುತ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. 8ನೇ ತರಗತಿಯ ನಿತ್ಯ ಸಮೀಕರಣಗಳು ಘಟಕವನ್ನು ಬೋಧಿಸಲು ಸಮಗ್ರವಾದ ಯೋಜನೆ ಯಾವುದು ಅಂತ. ಸೊ 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮ್ಯಾಥಮೆಟಿಕ್ಸಲ್ಲಿ, ಗಣಿತ ಸಬ್ಜೆಕ್ಟಲ್ಲಿ ನಿತ್ಯ ಸಮೀಕರಣಗಳು ಅಂತ ಹೇಳಿ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ನ ನಾವು ಮಕ್ಕಳಿಗೆ ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಂತಹ ಒಂದು ಯೋಜನೆಯನ್ನು ನಾವು ಮಾಡ್ಕೊಳ್ತೀವಿ, ಯಾವ ರೀತಿಯಂತಹ ಒಂದು ಯೋಜನೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಪ್ರಶ್ನೆ ಇರೋವಂಥದ್ದು, ಆಯಿತಾ. ನೋಡಿ ಇಲ್ಲಿ ಪಾಠ ಯೋಜನೆ, ವಾರ್ಷಿಕ ಯೋಜನೆ, ಘಟಕ ಯೋಜನೆ, ಸಂಪನ್ಮೂಲ ಯೋಜನೆ ಅಂತ ಇದೆ. ಎಷ್ಟನೇ ಪ್ರಶ್ನೆ ಇದು? 9ನೇ ಪ್ರಶ್ನೆ. ಏನಾಗಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ? ಆಪ್ಷನ್ 4 ಸಂಪನ್ಮೂಲ ಯೋಜನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. ಗಣಿತಶಾಸ್ತ್ರ ಪ್ರಶ್ನೆ ಪತ್ರಿಕೆಯ ನೀಲನಕಾಶೆಯಲ್ಲಿ ಪ್ರಾಮುಖ್ಯತೆಯನ್ನು ಒಳಗೊಳ್ಳದಿರುವುದು. ಅಂದರೆ ನಾವು ಯಾವುದೇ ಒಂದು ಕ್ವೆಶನ್ ಪೇಪರ್ ಮಾಡಬೇಕಾದ್ರೆ ಬ್ಲೂ ಪ್ರಿಂಟ್ನ ಆಧಾರವನ್ನಾಗಿ ಇಟ್ಕೊಂಡು ನಾವೇನು ಮಾಡ್ತೀವಿ, ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡ್ತೀವಿ. ಅದು ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್, ಇಂಗ್ಲೀಷ್, ಕನ್ನಡ. ಬ್ಲೂ ಪ್ರಿಂಟ್ ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುವಂಥದ್ದು. ಸೊ ಇಲ್ಲಿ ಗಣಿತಶಾಸ್ತ್ರ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟ ಕ್ವೆಶನ್ ಪೇಪರನ್ನು ನಾವು ಪ್ರಿಪೇರ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಯಾವ ಒಂದು ಉದ್ದೇಶವನ್ನು, ಯಾವ ಒಂದು ಪ್ರಾಮುಖ್ಯತೆಯನ್ನು ಒಳಗೊಂಡಿರೋದಿಲ್ಲ ಬ್ಲೂ ಪ್ರಿಂಟ್ ಹಾಕಬೇಕಾದ್ರೆ ಅಂತ ಕೇಳಿರೋವಂಥದ್ದು. 10ನೇ ಪ್ರಶ್ನೆ ಏನಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 3 ಕಾಲಾವಕಾಶ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ಸ್ವಂತಿಕೆಗಳನ್ನು ಬೆಳೆಸುವಂತಹ ಗಣಿತಶಾಸ್ತ್ರದ ಬೋಧನಾ ತಂತ್ರ ಯಾವುದು ಅಂತ ಕೇಳಿರುವಂಥದ್ದು. ಆಪ್ಷನ್ 1, 2, 3, 4. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು ಹಾಗಾದರೆ ಆಪ್ಷನ್ 3 ಬುದ್ಧಿಮಂತನ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ. ಹಸಿರು ಮನೆ ಪರಿಣಾಮದಿಂದ ಭೂಮಿಯ ಮೇಲೆ ಆಗ್ತಕ್ಕಂತಹ ಒಂದು ಪರಿಣಾಮ ಏನು ಅಂತ ಕೇಳಿದ್ದಾರೆ. ಹಸಿರು ಮನೆ ಪರಿಣಾಮದಿಂದ ಭೂಮಿ ಮೇಲೆ ಆಗ್ತಕ್ಕಂತಹ ಪರಿಣಾಮ ಏನು ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ ನೋಡಿ, 4 ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ಲ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 1 ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 13ನೇ ಪ್ರಶ್ನೆ. ಕೆಳಗಿನ ಯಾವ ಮೂಲ ವಸ್ತು ಓಝೋನ್ ಪದರದ ನಾಶಕ್ಕೆ ಕಾರಣವಾಗುತ್ತೆ ಅಂತ ಕೇಳಿದ್ದಾರೆ. ಯಾವ ವಸ್ತು ಓಝೋನ್ ಪದರ ಹಾಳಾಗೋದಕ್ಕೆ, ಅದು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗೋದಕ್ಕೆ ಕಾರಣ ಆಗುತ್ತೆ? ಯಾವ ವಸ್ತು ಹಾಗಾದರೆ? ಆಪ್ಷನ್ 1, 2, 3, 4. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು ಹಾಗಾದರೆ ಆಪ್ಷನ್ 2 ಕ್ಲೋರಿನ್ ಅಂತಕ್ಕಂಥದ್ದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ. ಈ ಕ್ಲೋರಿನಿಂದ ಏನಾಗುತ್ತೆ, ಓಝೋನ್ ಪದರದ ನಾಶ ಆಗುವಂಥದ್ದು. ನೆಕ್ಸ್ಟು 14ನೇ ಪ್ರಶ್ನೆ. ಬೇಸಿಗೆಯಲ್ಲೂ ಪರ್ವತ ಪ್ರದೇಶಗಳು ತಂಪಾಗಿ ಇರೋದಕ್ಕೆ ವಿದ್ಯಾರ್ಥಿಗಳು ಕಾರಣವನ್ನು ಕೊಡ್ತಾರೆ. ಇದು ಈ ಕೆಳಗಿನವುಗಳಿಗೆ ಸಂಬಂಧಪಟ್ಟಿದೆ ಅಂತ. ಸೊ ಬೇಸಿಗೆಯಲ್ಲೂ ಕೂಡ ಪರ್ವತ ಪ್ರದೇಶಗಳು ತಂಪಾಗಿ ಏನಕ್ಕೆ ಇರುತ್ತೆ ಅನ್ನೋದಕ್ಕೆ ಒಂದಷ್ಟು ರೀಸನ್ಸ್ನ ಕೊಡ್ತಾರೆ. ಈ ಕೊಡ್ತಕ್ಕಂತಹ ಕಾರಣಗಳು ಯಾವ ಕೆಳಗೆ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ, ಅಂದರೆ ಜ್ಞಾನನ, ಅರ್ಥೈಸುವಿಕೆನ, ಅನ್ವಯನ, ಕೌಶಲ್ಯನ ಅಂತ ಕೇಳಿರುವಂಥದ್ದು. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 3 ಅನ್ವಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಯಾವ ವಿಜ್ಞಾನಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಅದು ನಮ್ಮ ಕನ್ನಡದ ಸೈಂಟಿಸ್ಟ್ ಯಾರು ಅಂತ ಕೇಳಿರುವಂಥದ್ದು. ನೋಡಿ ಇಲ್ಲಿ 4 ಆಯ್ಕೆಗಳಿದಾವಲ್ಲ, ಯಾವ್ದಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ? ಆಪ್ಷನ್ 2 ಡಾಕ್ಟರ್ CNR ರಾವ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.